ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಪ್ರಾಸ್ಮಹೆ. ಫೆಬ್ರವರಿ ಮಾಸ ಭವಿಷ್ಯ 2025. ಸಿಂಹರಾಶಿ. ಸಿಂಹರಾಶಿ ನಕ್ಷತ್ರ ಮಖ, ಪುಬ್ಬ, ಉತ್ತರ 1ನೇ ಪಾದ. ನಿಮ್ಮದು ಸ್ಥಿರ ಮನೋಭಾವ, ಕಾರ್ಯದೀಕ್ಷೆ ಇರುತ್ತದೆ. ಕ್ರಮವಾದ ಜೀವನ ಸ್ಥಿತಿ, ನಿಶ್ಚಯಾತ್ಮಕವಾದ ಮನೋಭಾವನೆಗಳಿರುತ್ತದೆ. ನಿಮ್ಮದು ಒಳ್ಳೆಯ ಮನೋಭಾವ, ಸಾಕಷ್ಟು ಸಹನೆ ಇರುತ್ತದೆ. ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಸಹನೆಯಿಂದ ನಿರ್ವಹಿಸುತ್ತೀರಿ. ನಿಮ್ಮ ಪ್ರೀತಿ ವಿಶ್ವಾಸಗಳು ಹೃದಯಂತಾಳದಿಂದ ಬರುತ್ತದೆ ಹೊರತು ಮೇಲ್ನೋಟಕ್ಕಲ್ಲ. ನಿಮ್ಮದು ಈ ಮಾಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜನಮನ್ನಣೆ ದೊರೆಯಲಿದೆ. ಅಭಿವೃದ್ಧಿಯನ್ನು ಹೊಂದುವಿರಿ ಮತ್ತು ಗೃಹದಲ್ಲಿ ಸಂತೋಷವನ್ನು ಪಡೆಯುವಿರಿ. ಆರೋಗ್ಯ ಉತ್ತಮವಾಗಿರುವುದು ಮತ್ತು ಆಸ್ತಿ ಲಾಭವಾಗುವುದು. ಅವಿವಾಹಿತರಿಗೆ ಈ ಮಾಸ ವಿವಾಹ ಯೋಗದ ಸಂಭವವಿದೆ. ಗೌರವವೂ ದೊರೆಯಲಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಜಯ ಸಾಧಿಸುವರು. ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರುವುದು. ಪ್ರೇಮಿಗಳಿಗೆ ಉತ್ತಮ ವಾತಾವರಣ ಕಲ್ಪಿತವಾಗುವುದು. ನಿಮಗೆ ಈ ಮಾಸ ಮುಖ್ಯವಾಗಿ ನಿಮಗೆ ಹಿಡಿದ ಕಾರ್ಯದಲ್ಲಿ ಜಯ ಸಾಧಿಸುವಿರಿ. ನೀವು ಅನಿರೀಕ್ಷಿತ ಆಸ್ತಿ ಬರಲು ಬಹುದು. ಗುಪ್ತ ನಿಧಿಯೂ ದೊರೆಯಬಹುದು ಮತ್ತು ಶುಭ ವಾರ್ತೆಯನ್ನು ಕೇಳುವಿರಿ. ಆರೋಗ್ಯ ಸುಧಾರಿಸುತ್ತದೆ ಮತ್ತು ನಿಮಗೆ ಈ ಮಾಸ ಅಭಿವೃದ್ಧಿಯನ್ನು ಹೊಂದುವಿರಿ. ಹಿರಿಯರಲ್ಲಿ ಶತ್ರುತ್ವ ಉಂಟಾಗುವ ಸಾಧ್ಯತೆ ಸಂಭವವಿರುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದಿರಿ. ವೃತ್ತಿಯಲ್ಲಿ ಪದವಿಯನ್ನು ಕಳೆದುಕೊಳ್ಳುವ ಸಂಭವವೂ ಇರುತ್ತದೆ ಮತ್ತು ತಾಳ್ಮೆಯಿಂದ ವ್ಯವಹರಿಸಿ ಮತ್ತು ಹಿರಿಯರೊಂದಿಗೆ ತಂದೆಯೊಂದಿಗೆ ಅನವಶ್ಯಕವಾದ ವಾಗ್ವಾದವನ್ನು ಮಾಡಬೇಡಿ. ಹಿರಿಯರು ಮತ್ತು ಗುರಿಗಳ ಆಶೀರ್ವಾದ ಪಡೆಯಿರಿ. ಅನವಶ್ಯಕವಾಗಿ ಹಣವ್ಯಯ ಮಾಡಬೇಡಿ. ನಿಮ್ಮ ಆದಾಯ ಮತ್ತು ವ್ಯಯದ ಬಗ್ಗೆ ಚಿಂತನೆ ಮಾಡಿ ಮತ್ತು ಈ ಮಾಸ 15ನೇ ತಾರೀಕಿನ ನಂತರ ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ನೀವು ಪ್ರಯತ್ನಿಸಿದ ಕಾರ್ಯದಲ್ಲಿ ಜಯ ದೊರೆಯುತ್ತದೆ ಮತ್ತು ನಿಮ್ಮ ಮನಸ್ಸು ಹಗುರಾಗುವುದು ಮತ್ತು ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸಿರುವುದು ಮತ್ತು ಆಸ್ತಿಯಲ್ಲಿ ಅಭಿವೃದ್ಧಿ ಹೊಂದುವಿರಿ ಮತ್ತು ನೀವು ಶತ್ರುಗಳಿಂದ ಬಾಧೆಯನ್ನು ಬಂದರೂ ನಿಮ್ಮ ಗುರು ಆಶೀರ್ವಾದದಿಂದ ಅದನ್ನು ನಿಭಾಯಿಸಿಕೊಂಡು ಹೋಗುವಿರಿ. ವೃತ್ತಿಯ ಕ್ಷೇತ್ರದಲ್ಲಿ ಈ ಮಾಸದಿಂದ ಹಲವಾರು ಬದಲಾವಣೆಗಳು ಉಂಟಾಗುವವು. ಈ ವರ್ಷದಲ್ಲಿ ವೈವಾಹಿಕ ಸಂಬಂಧದಲ್ಲಿ ನಿಮಗೆ ಸುಖವನ್ನುಂಟು ಮಾಡುತ್ತದೆ. ಆರ್ಥಿಕ ನಷ್ಟ ಇರುವುದಿಲ್ಲ. ಆರೋಗ್ಯ ಈ ಮಾಸ ನಿಮಗೆ ತುಂಬ ಚೆನ್ನಾಗಿರುತ್ತದೆ. ಯಾರೊಂದಿಗೂ ಶತ್ರುತ್ವ ಇರುವುದಿಲ್ಲ. ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುತ್ತಾರೆ ಮತ್ತು ಭೋಗ ವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರಬಹುದು. ಡಾಕ್ಟರ್, ಇಂಜಿನಿಯರ್, ಔಷಧಿ ಉಪಕರಣ ವ್ಯಾಪಾರಿಗಳಿಗೆ ಮತ್ತು ಪೆಟ್ರೋಲ್, ಎಣ್ಣೆ, ಕಬ್ಬಿಣ ಕಾರ್ಮಿಕರು, ರೈತರು ಮತ್ತು ಮೀನುಗಾರರಿಗೆ ಈ ಮಾಸ ಲಾಭವಿದೆ. ಈ ಮಾಸ ನಿಮಗೆ ಆದಿತ್ಯ ಮಂತ್ರ ಪಠನೆ ಮಾಡಿ ತುಂಬ ಒಳ್ಳೆಯದಾಗುತ್ತದೆ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋಘ್ನಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ತುಂಬ ಶುಭವಾಗುತ್ತದೆ. ಈ ಮಾಸ ಈ ಮಂತ್ರವನ್ನು ಪಠಿಸಿ ಎಲ್ಲೇ ಹೋದರೂ ನಿಮಗೆ ಶುಭವಾಗುತ್ತದೆ. ನಿಮ್ಮ ಶುಭ ಸಂಖ್ಯೆ 3, 5, 9. ನಿಮ್ಮ ಶುಭ ದಿಕ್ಕು ಉತ್ತರ. ನಿಮ್ಮ ಶುಭ ದಿನಗಳು ಈ ಮಾಸ 1, 2, 3, 5, 7, 8, 11, 13, 15, 25, 28. ನಿಮ್ಮ ಶುಭ ರತ್ನ ಹವಳ ರತ್ನ. ನಿಮ್ಮ ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ನಿಮ್ಮ ಅದೃಷ್ಟ ಸಂಖ್ಯೆ 1, 3, 5, 9.
ಈ ಮಾಸ ನೀವು ನಿಮ್ಮ ಇಷ್ಟ ದೇವರನ್ನು 108 ಜಪ ಮಾಡಿ ದಿನನಿತ್ಯ ಆದಷ್ಟು ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿಯನ್ನು ಹೊಂದುತ್ತೀರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.